ಈ ಸಮಾರಂಭಕ್ಕೆ ಆಗಮಿಸಿ ವೇದಿಕೆಯ ಮೇಲೆ ಆಸೀನರಾದ ಅಧ್ಯಕ್ಷರೇ, ಗೌರವಾನ್ವಿತ ಅತಿಥಿಗಳೇ ಹಾಗೂ ನನ್ನ ಪೂಜ್ಯ ಗುರುವೃಂದದವರೇ, ಈ ದಿನ ನಮ್ಮ ಅಚ್ಚುಮೆಚ್ಚಿನ ಗುರುಗಳಾದ ಶ್ರೀಮತಿ ಅಂಬಿಕಾ ಟೀಚರ್ ಅವರ ವಿಶೇಷ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿದೆ. ಈ ಸಮಾರಂಭದಲ್ಲಿ ನನಗೆ ತಿಳಿದಂತೆ ನಾನು 2 ಮಾತುಗಳನ್ನು ಹೇಳಲು ಈ ವೇದಿಕೆಯ ಮೇಲೆ ಬಯಸುತ್ತೇನೆ. ಎಲ್ಲರಂತೆ ನಾನು ಕೂಡ 1ನೇ ತರಗತಿಗೆ ಪ್ರವೇಶ ಪಡೆದಾಗ ಶಾಲೆ, ಗುರುಗಳು ಮತ್ತು ಅವರು ಕೊಡುವ ಚಡಿ ಏಟನ್ನು ನೆನಪಿಸಿಕೊಂಡು ಈ ಶಾಲೆಗೆ ಅಳುತ್ತಾ ಬಂದಿದ್ದು ನಿಜ. ಆದರೆ 1 ತಿಂಗಳಲ್ಲಿ ಆ ಭಯ ಹೋಗಿ ಶಾಲೆ, ಗುರುಗಳನ್ನು ಬಿಟ್ಟಿರಲಾರದಂತಹ ಆತ್ಮೀಯತೆ ಬೆಳೆದಿದ್ದು ಈ ನಮ್ಮ ಗುರುಗಳಾದ ಶ್ರೀಮತಿ ಅಂಬಿಕಾ ಟೀಚರ್ನಿಂದ. 5 ವರ್ಷಗಳಲ್ಲಿ 1 ಏಟು ಹೊಡೆಯದೆ ತಾಯಿಯ ಮಮತೆಗಿಂತ ಹೆಚ್ಚಾಗಿ ಪ್ರೀತಿಸುವುದಷ್ಟೇ ಅಲ್ಲದೆ ಸಾಕ್ಷಾತ್ ಸರಸ್ವತಿ ದೇವಿಯಂತೆ ಅಕ್ಷರಗಳ ಸವಿರುಚಿಯನ್ನು ಉಣಬಡಿಸಿ ನಮ್ಮಲ್ಲಿ ಅಭ್ಯಾಸದ ಹುಮ್ಮಸ್ಸಿನ ತುಂಬಿದ ಮಹಾತಾಯಿ ಇವರು. ಎಲ್ಲದಕ್ಕಿಂತ ಮಿಗಿಲಾಗಿ ಆಟ, ಪಾಠ, ಅಭ್ಯಾಸದ ಜೊತೆಗೆ ನಮ್ಮಲ್ಲಿ ಸುಸಂಸ್ಕೃತಿಯ ಪಾಠವನ್ನು ಗದರಿಕೆಯಲ್ಲಿಯೇ ಅಚ್ಚುಕಟ್ಟಾಗಿ ಬೋಧಿಸಿ ನಮ್ಮನ್ನು ಸಂಸ್ಕಾರವಂತರನ್ನಾಗಿ ಮಾಡಿದ ದೇವತೆ ಇವರು. ಇವರ ಬೀಳ್ಕೊಡುಗೆಯನ್ನು ನಮಗೆ ನುಂಗಲಾರದ ತುತ್ತಾದರೂ ಸಹ ಆ ನೋವನ್ನು ಮರೆತು ಕಂಬನಿ ತುಂಬಿದ ಕಣ್ಣುಗಳೊಂದಿಗೆ ಪ್ರೀತಿಯ ವಿದಾಯ ಹೇಳಬೇಕಾಗಿ ಬಂದಿರುವುದು ವಿಪರ್ಯಾಸವೇ ಸರಿ. ಈ ನಮ್ಮ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯು ಯಾವ ಖಾಸಗಿ ಕಾನ್ವೆಂಟಿಗೂ ಕಮ್ಮಿ ಇಲ್ಲ ಎಂದು ತೋರಿಸಿ ಬೆಳೆಸಿದ ಮಹಾಪ್ರತಿಭೆ ಈ ನಮ್ಮ ಗುರುಗಳದು. ಮುಂದೆ ನಾನು ಎಷ್ಟೇ ವಿದ್ಯಾಭ್ಯಾಸ ಮಾಡಿ ಎಷ್ಟೇ ದೊಡ್ಡ ಪದವಿ ಪಡೆದರೂ ಅದಕ್ಕೆ ಭದ್ರ ಬುನಾದಿ ಈ ನಮ್ಮ ಪ್ರೀತಿಯ ಗುರುಗಳು ಅನ್ನೋ ಮಾತು ಸೂರ್ಯ ಚಂದ್ರನಷ್ಟೇ ಸತ್ಯ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹಿರಿಯರು ಹೇಳಿದ್ದ ಹಾಗೆ ಈ ಸುಂದರ ಸಸಿಗಳನ್ನು ಇನ್ನೂ ಸುಂದರವಾದ ಸದೃಢವಾದ ಮರಗಳು ಆಗುವ ಹಾಗೆ ಪೂಜ್ಯ ಸ್ವರೂಪಿಯಾದ ನನ್ನ ಪ್ರೀತಿಯ ಗುರುಗಳು 100 ಕಾಲ ಬಾಳಿ ಸುಖವಾಗ ಬಾಳಬೇಕೆಂದು ಮತ್ತು ಇವರಿಗೆ ಆಯುರಾರೋಗ್ಯವನ್ನು ಕರುಣಿಸಲೆಂದು ನನ್ನ ಮತ್ತು ನನ್ನ ಸಹಪಾಠಿಗಳ ಪರವಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ನಮ್ಮ ಪ್ರೀತಿಯ ಗುರುಗಳಾದ ಇವರು ಯಾವ ಊರಲ್ಲಿದ್ದರೂ ಮುಂದೆ ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿ ನಮ್ಮನ್ನು ಸಮಾಜದ ದೇಶಕ್ಕೆ ಸತ್ಪ್ರಜೆಗಳನ್ನಾಗಿ ಮಾಡಬೇಕೆಂದು ಕಳಕಳಿಯಿಂದ ಬೇಡಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದ.